ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಸೊ ಹೇಗ್ ಆಡಳಿತ ನಡೆಸ್ತಾ ಇದೆ? ಬರ್ದಿಟ್ಕೊಳ್ಳಿ, ಕಾಂಗ್ರೆಸ್ ಏನಾರು ಲೀಡ್ ಬಂದ್ಬಿಟ್ರೆ ನಾನು ಆಟನೇ ಮಾರ್ಬಿಡ್ತೀನಿ. ಸತೀಶ್ ರೆಡ್ಡಿ ಅವರು ಇರೋ ಗಂಟನೂ ಇಲ್ಲಿ ಬಿಜೆಪಿನೇ, ಯಾರು ಮಾತಾಡಂಗಿಲ್ಲ. ಸೊ ಯಾವ ಪಕ್ಷದವರು ಸಂಸದರಾಗಬೇಕು ಸರ್ ಇಲ್ಲಿ? ನಮಗೆ ಕುಮಾರಣ್ಣ ಅವ್ರು ಯಾರು ಗೋಟ್ ಹಾಕಿ ಅಂತ ಹೇಳ್ತಾರೋ ಅವ್ರಿಗೆ ನಾವು ಹಾಕ್ತಿವಿ ಓಟು. ಎಷ್ಟು ಸೀಟ್ ಬರ್ಬೋದು ಸರ್ ಹಾಗಾದ್ರೆ ಈ ಬಾರಿ? 28ಕ್ಕೆ 28 ಬಿಜೆಪಿ ಬರುತ್ತೆ. 28ರಲ್ಲಿ 25 ಬಿಜೆಪಿ ಬರುತ್ತೆ. ಸುಮಲತಾ ಅವರಿದ್ದಾರೆ, ಬಿಜೆಪಿಯಿಂದ ತಮಗ್ ಟಿಕೆಟ್ ಬೇಕು ಅಂತ. ಸುಮಕ್ ಅವ್ರಿಗೆಲ್ಲ ಡೌಟು, ಅವರಿಗೆ ಮೈತ್ರಿ ಕಡೆಯಿಂದ ಟಿಕೆಟ್ ಸಿಗೋದು ಡೌಟು. ಸುಮಲತಾ ಅವರೇ ಕಣಕ್ಕಿಳಿದ್ರೆ ಏನಾಗುತ್ತೆ ಮಂಡ್ಯ ರಾಜಕೀಯ? ನಾವ್ ಯಾರು JDS ಅವ್ರು ಯಾರು ಓಟ್ ಹಾಕಲ್ಲ. ಕೆಲವೊಂದು ಅವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ, ನೀವ್ ತಗೊಳ್ಬೇಕಾಗತ್ತೆ. ಅಲ್ಲಿ ಇರೋದು ದೊಡ್ಡಗೌಡ್ರು, ಒಂದ್ ಮಾತು ಹೇಳಿದ್ರೆ ಮುಗೀತು. ದೇವೇಗೌಡ್ರದೇ ಫೈನಲ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಏನು ಕಿಂಗ್ ಇಸ್ ಕಿಂಗ್. ಅವ್ರಿದ್ರೇನೆ ನಾವು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸೊನ್ನೆ. ರಾಹುಲ್ ಗಾಂಧಿ ಯಾವತ್ತಿದ್ರು ಸೊನ್ನೆ ಅಂತಾನೆ ಯಾಕೆ, ಮೋದಿ ಯಾವತ್ತಿದ್ರು ಕಿಂಗು. ರಾಹುಲ್ ಗಾಂಧಿ ಬಿಡ್ರಿ, ಅವ್ರು ಮುಸ್ಲಿಂ ಅವ್ರ ಕಡೆ ನಮಗ ಅವ್ರ ಸುದ್ದಿ ಬೇಡ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಸೊ ಯಾವ ಪಕ್ಷದವರು ಸಂಸದರಾಗಬೇಕು ಸರ್ ಇಲ್ಲಿ? ಇಲ್ಲಿ ನಮಗೆ ಮೋದಿ ಅವರು ಬರ್ಬೇಕು. ಓಕೆ, ನಿಮ್ದು ಊರ್ ಯಾವ್ದು, ಹೆಸರೇನು? ಓಕೆ, ಹಾಸನದವ್ರಾ? ಹಾಸನದಲ್ಲಿ ಯಾವಾಗ್ಲೂ ರಾಜಕೀಯ ಲೆಕ್ಕಾಚಾರ ಜೋರಾಗಿರುತ್ತೆ. ಸೊ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಬೇಕು? JDS ಇಂದ ಅಭ್ಯರ್ಥಿ ಕಣಕ್ಕಿಳಿಬೇಕಾ ಅಥವಾ ಬಿಜೆಪಿ ಇಂದನಾ? ನಮ್ಗೆ JDS ಇಂದ ನಿಲ್ಬೇಕು. ಓಕೆ, ಇನ್ ಕೇಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ JDS ಅಭ್ಯರ್ಥಿ ಕಣಕ್ಕಿಳಿದೆ, ಬಿಜೆಪಿ ಅವ್ರು ಕಣಕ್ಕಿಳಿದ್ರೆ ಏನಾಗತ್ತೆ? ನಮಗೆ ಕುಮಾರಣ್ಣ ಅವ್ರು ಯಾರು ಗೋಟ್ ಹಾಕಿ ಅಂತ ಹೇಳ್ತಾರೋ ಅವ್ರಿಗೆ ನಾವು ಹಾಕ್ತಿವಿ ಓಟು. ಜೈ ಕುಮಾರಣ್ಣ. ಓಕೆ, ಎಷ್ಟು ಸೀಟ್ ಬರ್ಬೋದು ಸರ್ ಹಾಗಾದ್ರೆ ಈ ಬಾರಿ ಮೈತ್ರಿ ಅವರು ವಿನ್ ಆಗ್ಬೋದು 28 ಲೋಕಸಭಾ ಕ್ಷೇತ್ರದಲ್ಲಿ? 28ಕ್ಕೆ 28 JDS ಬಿಜೆಪಿ ಬರುತ್ತೆ. ಓಕೆ, ಮೈತ್ರಿ ಮಾಡ್ಕೊಂಡಿರೋದು ಮೈತ್ರಿನೇ ಬರೋದು. ಒಳ್ಳೇದಾ ಕೆಟ್ಟದ್ದಾ? ಒಳ್ಳೇದು. ಕಾಂಗ್ರೆಸ್ಗೆ ಒಂದು ಸೀಟ್ ಬರಲ್ವಾ ಹಾಗಾದ್ರೆ? ಕಾಂಗ್ರೆಸ್ ಈಗ MP ಎಲೆಕ್ಷನ್ ಮುಗಿದ್ಮೇಲೆ ಕರ್ನಾಟಕದಲ್ಲಿ ಧೂಳಿಪಟಾಗಿ ಹೋಗುತ್ತೆ ಅಷ್ಟೇ. ಇರಲ್ವಾ ಸರ್ಕಾರ? ಇರಲ್ಲ ಅಷ್ಟೇ. ಓಕೆ, ಬಟ್ ಈಗ ಮೈತ್ರಿ ಮಾಡ್ಕೊಂಡಿದಾರಲ್ಲ, ಇದರಿಂದ ಎಲ್ಲಾದ್ರೂ ಸೀಟು ಹಂಚಿಕೆಗೆ ಗೊಂದಲ ಆಗ್ಬೋದಾ, ಹೇಗೆ ಸರ್? ಯಾಕಂದ್ರೆ ಕೆಲವು ಕಡೆ ಬಿಜೆಪಿ ಅವ್ರು ತಮ್ಗೆ ಬೇಕು ಅಂತಾರೆ, JDS ಅವ್ರು ತಮ್ಗೆ ಬೇಕು ಅಂತಾರೆ. ಸೊ ಈ ಗೊಂದಲ ಆಗ್ಬೋದಾ? ಹೇಳೋದಿಷ್ಟ ಮಂಡ್ಯ, ಮೈಸೂರು, ಹಾಸನ ಅಲ್ಲ, ಮಂಡ್ಯ ಹಾಸನ ನಮ್ದು ಇದ್ದೇ ಇರುತ್ತೆ. ಇನ್ನೊಂದು ಯಾವ್ದಾದ್ರು ಕೊಡ್ಬೋದು, ಅದು ಬಿಟ್ರೆ ನಮ್ಗೆ ಬೇರೆ ಯಾವ್ದು ನಮ್ಗೆ ಡಿಮ್ಯಾಂಡ್ ಇಲ್ಲ ನಮ್ JDS ಅವ್ರದ್ದು. ಈಗ ಮಂಡ್ಯ ವಿಚಾರನೆ ಮಾತಾಡೋದಾದ್ರೆ ಹಾಲಿ ಸಂಸದರು ಸುಮಲತಾ ಅವರಿದ್ದಾರೆ, ಬಿಜೆಪಿಯಿಂದ ತಮಗ್ ಟಿಕೆಟ್ ಬೇಕು ಅಂತ. ನೀವ್ ಈ ಕಡೆ ನೋಡಿದ್ರೆ JDS ಅವ್ರು ತಮಗ್ ಬೇಕು ಅಂತ, ಕುಮಾರಸ್ವಾಮಿ ಅವರು ಕೂಡ ತಮಗೆ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಇದೆಲ್ಲ ಕ್ಲಾಶ್ ಆಗ್ಬೋದಾ? ಹೌದೌದು, ಖಂಡಿತ ಆಗುತ್ತೆ. ಈ ಸಲ ಸುಮಕ್ ಅವ್ರಿಗೆಲ್ಲ ಡೌಟು, ಅವರಿಗೆ ಮೈತ್ರಿ ಕಡೆಯಿಂದ ಟಿಕೆಟ್ ಸಿಗೋದು ಡೌಟು. ಈ ಸಲ ಕುಮಾರಣ್ಣ ಏನೋ ನಿಂತ್ರೆ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ಇನ್ ಕೇಸ್ ಸುಮಲತಾ ಅವರೇ ಕಣಕ್ಕಿಳಿದ್ರೆ ಏನಾಗುತ್ತೆ ಮಂಡ್ಯ ರಾಜಕೀಯ? ನಾವ್ ಯಾರು JDS ಅವ್ರು ಯಾರು ಓಟ್ ಹಾಕಲ್ಲ, ಇದಂತೂ ನಿಶ್ಚಿತ. ಅಂದ್ರೆ ಮಂಡ್ಯ ಹಾಸನ ನಿಮ್ಗೆ ಬೇಕೇ ಬೇಕು? ಬೇಕು. JDS ಪಕ್ಷ ಅದ, JDS ಅವರೇ ಗೆಲ್ಬೇಕಲ್ಲಿ. ಸರ್, ಈಗ ಬಟ್ ಮೈತ್ರಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಹಾಗೆ ಹೇಳಕ್ ಆಗಲ್ಲ, ಕೆಲವೊಂದು ಅವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ, ನೀವ್ ತಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ಇರೋದು ದೊಡ್ಡಗೌಡ್ರು, ಒಂದ್ ಮಾತು ಹೇಳಿದ್ರೆ ಮುಗೀತು. ಚಿಕ್ಕವ್ರದ್ದು ಏನು ನಡೆಯಲ್ಲ ಅಲ್ಲಿ. ಓಕೆ, ದೇವೇಗೌಡ್ರದೇ ಫೈನಲ್. ಸರ್, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ 28ಕ್ಕೆ 28 ಗೆಲ್ಲತ್ತೆ ಮೈತ್ರಿ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಹಾಗಾದ್ರೆ ಒಂದು ಸೀಟ್ ಬರಲ್ವಾ? ಕಾಂಗ್ರೆಸ್ ಒಂದು ಬರಲ್ಲ. ಇಲ್ಲಿ ದಕ್ಷಿಣ ಬರ್ಬೋದಿತ್ತು, ಈ ಸಲ ಬರಲ್ಲ. ಯೋಗೇಶ್ವರ್ ಏನಾರ ನಿಂತ್ರೆ ಕುಮಾರಣ್ಣನ ಸಪೋರ್ಟ್ ಇಂದ ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾರೆ ಯೋಗೇಶ್ವರ್ ಅವರು. ಗ್ರಾಮಾಂತರನೇ ಹೇಳ್ತಾ ಇರೋದು. ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು. ಗ್ರಾಮಾಂತರದಲ್ಲಿ ಕುಮಾರಸ್ವಾಮಿ ಅವ್ರ ಸಪೋರ್ಟ್ ಇಂದ ಯೋಗೇಶ್ವರ್ ಗೆಲ್ತಾರೆ. ಈ ಬಾರಿ ಯೋಗೇಶ್ವರ್ ಅವ್ರು ಗೆಲ್ತಾರೆ ಹಾಗಾದ್ರೆ? ಖಂಡಿತ ಗೆಲ್ತಾರೆ. ಈ ಸಲ 28ಕ್ಕೆ 28 ಬಿಜೆಪಿ JDS ಮೈತ್ರಿಕೂಟದಿಂದ ಜೈ ಬಾರಿಸುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಏನು ಕಿಂಗ್ ಇಸ್ ಕಿಂಗ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸೊನ್ನೆ. ರಾಹುಲ್ ಗಾಂಧಿ ಯಾವತ್ತಿದ್ರು ಸೊನ್ನೆ ಅಂತಾನೆ ಯಾಕೆ, ಮೋದಿ ಯಾವತ್ತಿದ್ರು ಕಿಂಗು. ದೇವೇಗೌಡ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಮಣ್ಣಿನ ಮಗ. ಕುಮಾರಸ್ವಾಮಿ ಅವ್ರ ಬಗ್ಗೆ? ಅವರು ರೈತರ ಕಣ್ಮಣಿ. ರೈತರು ಸಾಲ ಮನ್ನಾ ಮಾಡಿದ್ರು. ಕಾಂಗ್ರೆಸ್ ಅವ್ರು ಬಂದು 10 kg ಅಕ್ಕಿ ಕೊಡ್ತೀನಿ ಅಂದ್ರು. 10 kg ಅಕ್ಕಿ ಕೊಡ್ತೀನಿ ಅಂದ್ರು, 60 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಅದು ಯಾರೇ ಸಾಲುತ್ತೆ? ನಾನು ಹೇಳೋದು 10 kg ದುಡ್ಡು ಕೊಡ್ತೀನಿ, ಇದು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅಕ್ಕಿ ಕೊಡಬೇಕು. ಇಲ್ಲ ಅಂದ್ರೆ ಘೋಷಣೆ ಮಾಡಕ್ ಹೋಗ್ಬಾರ್ದು. ಈಗ ಸುಮ್ಮನೆ ಘೋಷಣೆ ಮಾಡ್ಬಿಟ್ಟು ಈಗ 170 ರೂಪಾಯಿ ಒಬ್ರಿಗೆ ಕೊಡ್ತೀನಿ ಅಂತ ಯಾವ್ದು? ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಸೊ ಹೇಗ್ ಆಡಳಿತ ನಡೆಸ್ತಾ ಇದೆ? ನಮ್ಮ ನೋಡಿದ್ರಲ್ಲ, ನಾನು ಆಟೋ ಡ್ರೈವರು. ಈಗ 300 ರೂಪಾಯಿ ದುಡ್ಕೊಂಡು ಬಂದಿದ್ದೀನಿ. ಆಟೋ ಡ್ರೈವರ್ಗೆ ಏನು ಆದಾಯ ಇಲ್ಲ.
ಕಾಂಗ್ರೆಸ್ಸೇ ಇರಬಾರ್ದು, ಹೋಗ್ಬಿಡ್ಬೇಕು. ಓಕೆ, ಬೊಮ್ಮನಹಳ್ಳಿಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ತಾವು? ನಾವಿಲ್ಲಿ 10 ವರ್ಷದಿಂದ ಇದ್ದೀವಿ. ಓಕೆ, ಇಲ್ಲಿನ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅವ್ರು ಮಾಡಿದ್ದಾರೆ. ಈಗ ಅವ್ರು ಆಗಿರೋದು ಸತೀಶ್ ರೆಡ್ಡಿ ಅವರು ಒಳ್ಳೆ ಕೆಲಸ ರೆಡ್ಡಿ MLA ಪ್ರೆಸೆಂಟ್ ಇದ್ದಾರೆ. ಮಾಡಿದ್ದಾರೆ. ಅಭಿವೃದ್ಧಿ ಆಗಿದೆಯಾ ಇಲ್ಲ? ಬೆಂಗಳೂರಲ್ಲಿ ಟಾಪ್ 1 ಅಲ್ಲಿ ಇದೆ ಇದು ಏರಿಯಾ. ಏನಾದ್ರೂ ಸಮಸ್ಯೆ ಇದೆಯಾ ಸರ್ ಇಲ್ಲಿ? ಏನಿಲ್ಲ ಸರ್. ಸತೀಶ್ ರೆಡ್ಡಿ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತೇಜಸ್ವಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಬಿಜೆಪಿ ಅವರೇ ಸಂಸದರಾಗ್ತಾರಾ ಹಾಗಾದ್ರೆ ಹೇಗೆ? ಇಲ್ಲಿ ಖಂಡಿತ ಅವರೇ ಆಗೋದು. ಕಾಂಗ್ರೆಸ್ ಲೀಡ್ ಬರೋದೇ ಇಲ್ಲ, ಲೀಡೇ ಇಲ್ಲ ಇಲ್ಲಿ. ಬರ್ದಿಟ್ಕೊಳ್ಳಿ, ಇಲ್ಲಿ ಏನಾರ ಕಾಂಗ್ರೆಸ್ ಏನಾರು ಲೀಡ್ ಬಂದ್ಬಿಟ್ರೆ ನಾನು ಆಟನೇ ಮಾರ್ಬಿಡ್ತೀನಿ. ಖಂಡಿತ ಅಲ್ಲ. ಬಿಜೆಪಿ ಬೆಲ್ಟ್ ಹಾಗಾದ್ರೆ ಇದು ಫುಲ್? ಇಲ್ಲಿ ಬಿಜೆಪಿ ವೋಟರ್ಸ್ ಜಾಸ್ತಿ ಇದಾರೆ. ಸತೀಶ್ ರೆಡ್ಡಿ ಅವರು ಇರೋ ಗಂಟನೂ ಇಲ್ಲಿ ಬಿಜೆಪಿನೇ, ಯಾರು ಮಾತಾಡಂಗಿಲ್ಲ. ನಾನು JDS ಪಕ್ಷ ಕುಮಾರಣ್ಣ ಅಭಿಮಾನಿ ಇರೋದು, ಇಲ್ಲೇ ಬಿಜೆಪಿ ಅಷ್ಟೇ. ನಾವು JDS ಅಭಿಮಾನಿ. ಬೊಮ್ಮನಹಳ್ಳಿ ಬಂದ್ರೆ ಬಿಜೆಪಿ. ಜೈ ಕುಮಾರಣ್ಣ, ಜೈ ಸತೀಶ್ ರೆಡ್ಡಿ, ಜೈ ಮೋದಿಜಿ. ಸರ್ ತಮ್ಮ ಹೆಸರು? ವೀರಭದ್ರ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಇಲ್ಲಿ MP ಆಗ್ಬೇಕು ಸರ್? ನಮ್ಗೆ ಬಿಜೆಪಿ ಪಕ್ಷದವರು. ಓಕೆ, ಬಿಜೆಪಿ ಅವರೇ ಯಾಕೆ ಆಗ್ಬೇಕು? ನಮ್ಗೆ ಸುಮಾರು ವರ್ಷದಿಂದ ಅವರೇ ಇರೋದು. ಓಕೆ, ಹಾ, ಕಾಂಗ್ರೆಸ್ನವ್ರು ಯಾಕೆ ಬೇಡ ಸರ್? ಬೇಡ ನಮ್ಗೆ ಊಟ ಮಾಡಿ ಸಾಕಾಗಿದೆ ಅವರು. ಹಾ, ಈಗ ಸತೀಶ್ ರೆಡ್ಡಿ ಅವ್ರು ಇರೋದು MLA, ಹೇಗೆ ಕೆಲಸಗಳನ್ನ ಮಾಡ್ತಿದಾರಾ, ಹೇಗೆ ಅಭಿವೃದ್ಧಿ ಆಗಿದ್ಯಾ ನಿಮ್ ಕಾವೇರಿ ನಗರ ಎಲ್ಲ? ನಾವು ಕಾಂಗ್ರೆಸ್ ಇದ್ದಾಗ ಕುಡಿಯಕ್ ನೀರಿಲ್ಲ. ಅವ್ರು ಬಂದ ಮೇಲೆ ರೋಡು, ನೀರಿನ ಅವಶ್ಯಕತೆ, ಲೈಟು ಪ್ರತಿಯೊಂದು ಮಾಡಿದ್ದಾರೆ. ನಮ್ಗೆ ಅವರೇ ಬೇಕು. ಓಕೆ, ಏನು ಸಮಸ್ಯೆ ಇಲ್ವಾ ಹಾಗಾದ್ರೆ ಕಾವೇರಿ ನಗರದಲ್ಲಿ? ಇಲ್ಲ, ನಮ್ದೇನು ಸಮಸ್ಯೆ. ಓಕೆ, ಈಗ ಸಂಸದರು MP ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅವರು ಕೂಡ ಬಿಜೆಪಿ ಅವರು? ಅವರು ಮಾಡಿದ್ದಾರೆ. ಈ ಬಾರಿ ಕೂಡ ಅವರೇ ಸಂಸದರಾಗ್ತಾರ ಅಥವಾ ಕಾಂಗ್ರೆಸ್ ನಿಂದ ಆಗ್ತಾರಾ ಸರ್? ಅವರೇ ಆಗೋದು ಬಿಜೆಪಿಯಿಂದ. ಈಗ ಬಿಜೆಪಿ ಜೊತೆ JDS ಮೈತ್ರಿ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಒಂದ್ಸರಿ ಕಂಬೈಂಡ್ ಆಗ್ತಾರೆ, ಒಂದ್ಸರಿ ಕಿತ್ತು ಹೋಗ್ತಾರೆ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಅವರಲ್ಲಿ ಹೊಂದಾಣಿಕೆ ಇದ್ರೆ ಆರಾಮಾಗಿ ಆಗುತ್ತೆ ಕೆಲಸಗಳು. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಇರ್ಬೇಕಲ್ವಾ ರಾಷ್ಟ್ರಪತಿ ಇದು. ಅವ್ರು ಇರ್ಲೇಬೇಕು. ಓಕೆ, ರಾಹುಲ್ ಅವ್ರಿದ್ರೇನೆ ನಾವು. ರಾಹುಲ್ ಗಾಂಧಿ ಬಿಡ್ರಿ, ಅವ್ರು ಮುಸ್ಲಿಂ ಅವ್ರ ಕಡೆ ನಮಗ ಅವ್ರ ಸುದ್ದಿ ಬೇಡ. ನಮ್ಗೆ ಬಿಜೆಪಿ ಅವ್ರು ಬೇಕು. ಈ ಬಾರಿ ಬಿಜೆಪಿ ಜಾಸ್ತಿ ಸೀಟ್ ಬರುತ್ತಾ ಹಾಗಾದ್ರೆ? ಬರುತ್ತೆ, 100% ಬರುತ್ತೆ. ಈಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಹಾಗಾದ್ರೆ ಇವ್ರು ಬಿಜೆಪಿ ಮೈತ್ರಿ ಎಷ್ಟು ವಿನ್ ಆಗ್ಬೋದು? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು 28ರಲ್ಲಿ? 28ರಲ್ಲಿ 25 ಬಿಜೆಪಿ ಬರುತ್ತೆ. ಓಕೆ, 3 ಕಾಂಗ್ರೆಸ್ ಬರುತ್ತೆ. ಹೌದಾ? ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ, ಸಿದ್ದರಾಮಯ್ಯ CM, ಹೇಗೆ ಆಡಳಿತ ನಡೆಸ್ತಾ ಇದಾರೆ? ಹೇಗೆ ಆಡಳಿತ ನಡೆಸ್ತಾವ್ರೆ ಅಂದ್ರೆ, ಹೆಂಗಸರುಗಳಿಗೆ ಬಸ್ಸು ಫ್ರೀ, ಎಲ್ಲಗೂ ಫ್ರೀ ಕೊಟ್ಬಿಟ್ರೆ ಗಂಡಸರುಗಳು ಎಲ್ಲೋ ಬೇಕು. ಅದು ಜಾಸ್ತಿ ಮಾಡ್ಬಿಡೋದು, ಫ್ರೀ ಕೊಡೋದು. ಇಲ್ಲಿ ನಮ್ಮಂತ ಗಂಡಸರ ಮೇಲೆ ತಲೆ ಮೇಲೆ ಬರೆ ಎಳೆಯೋದು. ನಾವೇನು ಊಟ ಇಲ್ದಿರ ಇರ್ಬೇಕಾ? ಅವ್ರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಕೊಂಡಿರ್ಬೇಕಾ? ಫ್ರೀ ಕೊಡೋದು ಬೇಡ ಆಗಿತ್ತ ಹಾಗಾದ್ರೆ? ಕೊಡ್ಬೇಕಾಗಿತ್ತು. ಯಾವ ಉಪಕಾರ ಕೊಡ್ಬೇಕು ಅವನು? ಏನಕ್ಕೂ ಕೊಡೋ ಅವಶ್ಯಕತೆ ಇಲ್ಲ, ಅಷ್ಟೇ. ಬಿಜೆಪಿನೇ ಸಂಸದರಾಗ್ತಾರ ಆದ್ರೆ? 100%. ಓಕೆ, ಸದ್ಯ ಕುಡಿಯೋ ನೀರಿನ ಸಮಸ್ಯೆ ಏನಾದ್ರೂ ಇದೆಯಾ ಇಲ್ಲಿ ಕಾವೇರಿ ನಗರ ಬೊಮ್ಮನಹಳ್ಳಿಲೆಲ್ಲ? ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಏನು ಬೇಸಿಗೆ ಅಲ್ವಾ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ. ಬೆಂಗಳೂರಿನ ಬೇರೆ ಬೇರೆ ವಾರ್ಡ್ಗಳಲ್ಲಿ ಹೆಚ್ಚು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಏನೋ ಅಷ್ಟು ಇದಿಲ್ಲ ಕಾವೇರಿ ನಗರ. ಓಕೆ, ಹಾಗಾದ್ರೆ ನಿಮ್ ಶಾಸಕರು ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ? 100% ಮಾಡಿದ್ದಾರೆ. ಮತ್ತೆ ಅವ್ರ ಪಾರ್ಟಿ ಅವರೇ ಬರ್ತಾರ ಹಾಗಾದ್ರೆ? ಅವರೇ ಬರೋದು. ಓಕೆ, ಪ್ರಧಾನಿ ಯಾರಾಗ್ತಾರೆ ಹಾಗಾದ್ರೆ ನೆಕ್ಸ್ಟ್ ನರೇಂದ್ರ ಮೋದಿ. ಹೌದಾ? ಬೇರೆಯವ್ರು ಯಾರು ಆಗಲ್ಲ ಹಾಗಾದ್ರೆ? ಬೇರೆ ಯಾರಿಗೂ ಚಾನ್ಸ್ ಇಲ್ವಾ? ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರಿಂಕು. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗ್ಬೇಕು? ಅದೇ ಬಿಜೆಪಿ. ಯಾಕಕ್ಕ ಬಿಜೆಪಿ? ಬಿಜೆಪಿ ಏನ್ಕಂತ ಅದು ನನ್ಗೆ ಗೊತ್ತಿಲ್ಲ, ನನ್ ಬಿಜೆಪಿ ಬರ್ಬೇಕು ಅಷ್ಟೇ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ? ಅದು ಆದಷ್ಟು ನಾನು ಮಾತಾಡಲ್ಲ. ನನ್ ಬಿಜೆಪಿ ಅಷ್ಟೇ. ಈಗ MLA ಇಲ್ಲಿ ಬಿಜೆಪಿ ಅವರೇ ಇರೋದು, ಸತೀಶ್ ರೆಡ್ಡಿ ಅವರು. ಹೇಗೆ ಕೆಲಸಗಳನ್ನ ಮಾಡಿದಾರಾ? ಹೇಗೆ ಎಲ್ಲ ವಾರ್ಡ್ಗಳಲ್ಲೂ ಕೆಲಸಗಳಾಗಿದ್ಯಾ? ಏನಾದ್ರೂ ಸಮಸ್ಯೆ ಇದೆಯಾ? ಹೇಗೆ? ಎಲ್ಲ ಚೆನ್ನಾಗಿ ಮಾಡಿರೋದು, ಚೆನ್ನಾಗಿ. ಎಲ್ಲ ಚೆನ್ನಾಗಿ ಮಾಡಿದ್ರೆ ಇನ್ನು ಚೆನ್ನಾಗಿ ಮಾಡ್ತಾರೆ. ಅದು ಬಿಜೆಪಿ ಬಂದ್ರೆ ಸಾಕು. ಓಕೆ, MP ಕೂಡ ತೇಜಸ್ವಿ ಸೂರ್ಯ ಬಿಜೆಪಿ ಅವರೇನೆ, ಅವರು ಕೆಲಸ ಮಾಡಿದಾರಾ ಹೇಗೆ? ಅದು ಅಷ್ಟು ಗೊತ್ತಿಲ್ಲ. ಅದು ಎಲ್ಲೆಲ್ಲಿ ಏನೇನು ಮಾಡಿದ್ರು ನಮ್ಮಷ್ಟು ಗೊತ್ತಿಲ್ಲ. ನಾನು ಯಾವಾಗಂತ ನಾನು ವೋಟ್ ಹಾಕ್ತಾ ಇದೀನಿ, ನಮ್ಮ ಮನೆಗೆ ಎಲ್ಲ ಬಿಜೆಪಿನೇ. ನಮ್ ಬಿಜೆಪಿ ಬರ್ಬೇಕು ಅಷ್ಟೇ, ಯಾರನ್ನೇ ಇರ್ಲಿ ಬಿಜೆಪಿ ಅಷ್ಟೇ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ, ಸೂಪರ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ?
ಏನು ಹೇಳಕ್ ಆಗಲ್ಲ, ಸುಮ್ನೆ ಯಾಕೆ. ಎಲ್ಲ ಚೆನ್ನಾಗಿದೆ, ನಮ್ ಬಿಜೆಪಿ ಬಂದ್ರೆ ಒಳ್ಳೇದು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಮಹಿಳೆಯರಿಗಂತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, 5 ಗ್ಯಾರಂಟಿ ಒಟ್ಟು ಕೊಡ್ತಾ ಇದೆ. ಸೊ ತಮ್ಗೆ ಯಾವ್ದಾದ್ರು ಗ್ಯಾರಂಟಿ ಸಿಗ್ತಾ ಇದೆಯಾ? ಹೇಗೆ ಗ್ಯಾರಂಟಿಗಳು ಒಳ್ಳೇದಾ ಕೆಟ್ಟದ್ದಾ? ಫ್ರೀ ಆಗಿ ಕೊಡ್ತಾ ಇದಾರೆ? ಏನ್ ಫ್ರೀ ಆಗಿ ಕೊಡ್ತಾ ಇದ್ರು, ನಾನು ಇನ್ನೂ ಹೋಗೇ ಇಲ್ಲಲ್ಲ, ಬಸ್ ಫ್ರೀ ಬಸ್ಗೇನು ಎಲ್ಲಿ ಹೋಗಿಲ್ಲ, ಮನೇಲಿ ಇದ್ವಿ. ಎಲ್ಲ ಕೊಟ್ಟಿದ್ದಾರೆ ಫ್ರೀಯಾಗಿ ಬಸ್, ಏನೇನ್ ಮಾಡಿದಾರೆ ಗೊತ್ತಿಲ್ಲ. ಅಷ್ಟು ಫ್ರೀಯಾಗಿ ಏನ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ಎಲ್ಲಾರ್ಗು ಕೆಲ್ಸಗಳು ಚೆನ್ನಾಗಿ ಸಿಕ್ಕಲ್ಲ, ಅವ್ರ ಆಟೋ ಅವ್ರಿಗೆ ಸ್ವಲ್ಪ ತೊಂದರೆ ಆಗೋದು ಪಾಪ ಅವ್ರಿಗೂ. ಅಷ್ಟು ಬೇಕಾಗಿಲ್ಲ ನನ್ಗೆ ಫ್ರೀಯಾಗೆ. ಇನ್ನು ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಎಲ್ಲರಿಗೂ ನೋಡ್ಬೇಕು, ಅದೇ ಬೇಕಾಯ್ತು ಮೇನ್. ಅಂದ್ರೆ ಶಕ್ತಿ ಯೋಜನೆ ಫ್ರೀ ಬಸ್ ಇಂದ ಆಟೋದವ್ರಿಗೆ ಸಮಸ್ಯೆ ಆಗಿದೆ. ಎಲ್ಲರಿಗೂ ಒಂದೊಂದು ಸ್ವಲ್ಪ ಇರುತ್ತೆ, ಯಾರ್ಯಾರಿಗೆ ಈಜಿ ಇರುತ್ತೆ ಅವ್ರು ನಾವ್ ಎಲ್ಲಿ ಹೋಗ್ತೀವಿ ಎಲ್ಲೆಲ್ಲ ಫ್ರೀಯಾಗಿ ಹೋಗ್ತೀನಿ. ಮೊದ್ಲೇನೆಲ್ಲ ಹೋಗ್ತಾ ಇದ್ದಲ್ಲ, ಆವಾಗನು ಹೋಗ್ತಾ ಇದ್ರು ಎಲ್ಲ ಚೆನ್ನಾಗಿ. ಏನದು ಎಲ್ಲ ಏನ್ ಒಂದೊಂದು ಐಟಮ್ ಕೊಡ್ತಾ ಇರುತ್ತೆ, ಇದು ನಾನ್ ಮಾಡ್ಕೊಡ್ತೀನಿ ನನ್ಗೆ ಇದು ಅಷ್ಟೇ. ಅಂದ್ರೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಿದ್ದೀರಾ, ಅದಕ್ಕೆ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂತ ಸರ್ಕಾರ? ಅನ್ಎಂಪ್ಲಾಯ್ಮೆಂಟ್ ಅಷ್ಟು ಗೊತ್ತಿಲ್ಲ ನನ್ಗೆ. ಉದ್ಯೋಗ ಸಿಗ್ತಾ ಇಲ್ಲ ಎಲ್ರಿಗೂ. ಓಕೆ, ಥ್ಯಾಂಕ್ ಯು.